ನ್ಯೂಸ್ 42 ಕನ್ನಡ. ರಾಮನಗರ ನಗರಸಭೆ ವತಿಯಿಂದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 134ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅದ್ದೂರಿ ಆಚರಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಅದ್ದೂರಿ ಆಚರಣೆಗೆ ಕಾರಣರಾದ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಅವರಿಗೆ ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಕ್ಷಾತೀತ ಜಾತ್ಯತೀತವಾಗಿ ಅಂಬೇಡ್ಕರ್ ಹಬ್ಬ ಆಯೋಜಿಸಲಾಗಿತ್ತು. ಸಾವಿರಾರು ಮಂದಿ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದರ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳಿಂದ ಅಧ್ಯಕ್ಷ ಶೇಷಾದ್ರಿ ಶಶಿ ಅವರಿಗೆ ಸನ್ಮಾನಿಸಲಾಯಿತು. ನಗರಸಭೆ ಸಭಾಂಗಣದಲ್ಲಿ ಈ ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಹಬ್ಬದ ಸಂಭ್ರಮ ಹಿನ್ನೆಲೆಯಲ್ಲಿ ಅಧ್ಯಕ್ಷರಿಗೆ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಕೆ ಶೇಷಾದ್ರಿ, ಕಾರ್ಯಕ್ರಮ ಏನೋ ಚೆನ್ನಾಗಿ ಆಯಿತು. ಈ ಸನ್ಮಾನದಿಂದ ನನಗೆ ಜವಾಬ್ದಾರಿ ಹೆಚ್ಚಾಯಿತು. ರಾಮನಗರ ಜನತೆ ಮೊದಲಿನಿಂದಲೂ ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ನನ್ನ ಗೆಲುವಿಗೆ ಹಾಗೂ ನನ್ನ ಹೋರಾಟಗಳಿಗೆ ಬೆನ್ನು ಕೊಡುತ್ತಿರುವ ನನ್ನ ಅಭಿಮಾನಿಗಳಿಗೆ ಹಾಗೂ ಕ್ಷೇತ್ರದ ಜನತೆಗೆ ಸದಾ ಚಿರಋಣಿ ಎಂದು ಸಂತಸ ವ್ಯಕ್ತಪಡಿಸಿದರು. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಈ ರಾಜ್ಯ ಮಟ್ಟದಲ್ಲಿ ಒಂದು ಗಮನ ಸೆಳೆಯುವ ರೀತಿಯಲ್ಲಿ ನಮ್ಮ ನಗರಸಭಾ ಸದಸ್ಯರುಗಳು, ನಮ್ಮ ಆಡಳಿತ ವರ್ಗ ಸಿಬ್ಬಂದಿ ಎಲ್ಲರೂ ಕೂಡ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಭಾಳ ನಮ್ಮ ಮುಖಂಡರುಗಳು ಬಂದಿದ್ದವರು, ರಾಜ್ಯ ಮಟ್ಟದ ಮುಖಂಡರುಗಳೆಲ್ಲ ರೇವಣ್ಣವರಾದಿಯಾಗಿ, ಲಿಂಗಪ್ಪನವರಾದಿಯಾಗಿ, ನರೇಂದ್ರ ಸ್ವಾಮಿ ಬಾಲಣ್ಣವರಾಗಿ, ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ಭಾಳ ಆನಂದದಿಂದ ನಮ್ಮ ಶಾಸಕರು, ವಿಶೇಷವಾಗಿ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಎಲ್ಲರೂ ಕೂಡ ಭಾಳ ಆನಂದದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ಆಮೇಲೆ ರೇವಣ್ಣವರು ಮಾರನೇ ದಿನ ಬೆಳಗ್ಗೆ ಫೋನ್ ಮಾಡಿದ್ರು, ಭಾಳ ಅದ್ಭುತವಾದಂಥ ಕಾರ್ಯಕ್ರಮನಪ್ಪ, ನಾನು ಸರ್ವಿಸ್ ಮುನ್ಸಿಪಾಲ್ಟಿ ವತಿಯಿಂದ ಎಲ್ಲೂ ನೋಡಲಿಲ್ಲ ಈ ರೀತಿ ಕಾರ್ಯಕ್ರಮ ಮಾಡೋದನ್ನು ಅಂತೇಳಿ ಭಾಳ ಮುಕ್ತಕಟ್ಟದಿಂದ ಶ್ಲಾಘನೆಯನ್ನು ಮಾಡಿದ್ರು. ಅದೇ ರೀತಿ ನಮ್ಮ ನಮ್ಮ MLC ರವಿ ಅವರು ಇವರೆಲ್ಲರೂ ಕೂಡ ಒಂದು ನಗರಸಭೆ ಇಷ್ಟರ ಮಟ್ಟಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಇಷ್ಟೊಂದು ಅಪಾರ ಸಂಖ್ಯೆ. ನಾನೇನೆಂದರೆ ಮೊದಲನೇದಾಗಿ ನಮ್ಮ ನಗರದ ಜನತೆಗೆ ವಿಶೇಷವಾಗಿ ನಾನು ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆ ಅಂದರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ವಾರ್ಡ್ಗಳು 31 ವಾರ್ಡ್ಗಳಿಂದ ಕೂಡ ಜನ ಗುಂಪು ಗುಂಪಾಗಿ ಎಲ್ಲರೂ ಕೂಡ ಬಂದು ನಮ್ಮ ಕರೆ ನಾವೇನು ಕೊಟ್ಟಿದ್ವಿ, ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೀವೆಲ್ಲ ನಮ್ಮ ಕೈ ಜೋಡಿಸ್ಬೇಕು ಅನ್ನೋದನ್ನು ಜನ ಒಂದು ಸಕಾರಾತ್ಮಕವಾಗಿ ಈ ಒಂದು ನಮ್ಮ ಕಾರ್ಯಕ್ರಮಗಳನ್ನು ಸಕಾರಾತ್ಮಕ ತಗೊಂಡು ನಮಗೆ ಬೆಂಬಲವಾಗಿ ನಿಂತಿರೋದು ಸಾಕ್ಷಿನೇ ಈ ಕಾರ್ಯಕ್ರಮ. ಅದಾದಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿರ್ತಕ್ಕಂಥದ್ದು ಇದೆ. ಅದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥವರೆಲ್ಲ ಭಾಳ ದೊಡ್ಡ ಮನಸ್ಸಿನಿಂದ, ಉದಾರ ಮನಸ್ಸಿನಿಂದ ಇವತ್ತು ನಮ್ಮನ್ನು ನಮ್ಮ ಆಯುಕ್ತರನ್ನ, ನಮ್ಮ ನಗರಸಭಾ ಸದಸ್ಯರನ್ನೆಲ್ಲರನ್ನು ಅಭಿನಂದಿಸಿದ್ದೀರಿ. ನಾನು ಚಿರಋಣಿಯಾಗಿರ್ತೇನೆ ನಿಮಗೆಲ್ಲರಿಗೂ. ಆದರೆ ಈಗ ನಾವು ಏನು ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಿ, ಇಷ್ಟೊಂದು ಅಪಾರ ಅಭಿಮಾನದಿಂದ ನಮಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಯಾಕೆಂದರೆ ಈಗ ನಾವು ಇನ್ನೂ ಹೆಚ್ಚು ಚಿಂತನೆಗಳನ್ನು ಈಗ ನಾವು ನಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟಗಳಲ್ಲಿ ನಾವು ಯಾವುದೇ ಒಂದು ರಾಜಕೀಯ ಪಕ್ಷನಾಗಲಿ ರಾಜಕಾರಣಿ ಹಿಂದೆ ನಾವು ಓಲೈಸ್ಕೊಂಡು ಹೋಗಿ ಬಂದವರಲ್ಲ. ಜನರ ಆಶೀರ್ವಾದದಿಂದ ಇವತ್ತು ಜೀವನದುದ್ದಕ್ಕೂ ಕೂಡ ನಮ್ಮ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಅನೇಕ ಬಾರಿ ನಾನು ಒಂದು ಮಾತನ್ನು ಕೊಡಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ.
ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಅಭಿಮಾನಕ್ಕೆ ನೀವೇನು ವಿಶ್ವಾಸ ಇಟ್ಟಿದ್ದೀರಿ ಅದಕ್ಕೆ ಚ್ಯುತಿ ಬರ್ದಂಗೆ ನಡ್ಕೊಳ್ಳೋದು ಸತಸಿದ್ಧ. ನ್ಯೂಸ್ 42 ಕನ್ನಡ.